ಗೈಸ್ ಇನ್ನೇನು ಕಣ್ಣು ಮುಚ್ಚಿ ಕಣ್ಣು ತೆರೆಯೋ ಅಷ್ಟರಲ್ಲಿ 2025 ಬಂದೇ ಬಿಡುತ್ತೆ. ಆ್ಯಕ್ಚುಲಿ ಅಂದ್ಬಿಟ್ಟು ಈ 2025ರಲ್ಲಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಂಡು ನಾವು ಕೂಡ ಒಬ್ಬ ಯೂಟ್ಯೂಬರ್ಸ್ ಆಗ್ಬೇಕಂತ ಹೇಳಿ ಎಷ್ಟೋ ಜನರೊಂದು ಕನಸು. ಆ್ಯಕ್ಚುಲಿ ಅಂದ್ಬಿಟ್ಟು ಎಲ್ಲ ಪ್ರತಿಯೊಬ್ಬರು ಕೂಡ ಕನಸಲ್ಲ ಕನಸು. ನಾನು ಕೂಡ ಬ್ರದರ್ ನಿಮ್ಮಂಗೆ ಯೂಟ್ಯೂಬರ್ಸ್ ಆಗಬೇಕು, ನಾನು ಕೂಡ ಒಬ್ಬ ಯೂಟ್ಯೂಬರ್ಸ್ ಆಗ್ಬೇಕಂತ ಪ್ರತಿಯೊಬ್ಬರ ಕನಸು ಈ 2025ರಲ್ಲಿ ಕನಸು ಕಟ್ಕೊಂಡಿದ್ದಾರೆ. ಆ್ಯಕ್ಚುಲಿ ಅಂದ್ಬಿಟ್ಟು ತುಂಬ ಜನ ಈ 2025ರಲ್ಲಿ ನಾನು ಯಾವುದೋ ಒಂದು ಗೌರ್ಮೆಂಟ್ ಜಾಬ್ ಅಂದರೆ ಜಾಬ್ ಪಡ್ಕೊಳ್ಳೋದು ನನ್ನ ಲೈಫ್ ಸೆಟ್ ಮಾಡ್ಕೋಬೇಕು ಅಂತ ಹೇಳಿ ತುಂಬ ಜನರ ಒಂದು ಕನಸು. ಆದರೆ ಬಟ್ ನಾನು ನಿಮಗೆ ಎಲ್ಲರಿಗೂ ಹೇಳ್ತಾಯಿದ್ದೀನಿ, ಯಾರೆಲ್ಲ ಈ 2025ರಲ್ಲಿ ನಾನು ಚಾನೆಲ್ ಕ್ರಿಯೇಟ್ ಮಾಡ್ಕೊಂಡು ನಾನು ಯೂಟ್ಯೂಬರ್ಸ್ ಆಗ್ಬೇಕಂತ ಇದ್ದಾರೆ ಪ್ರತಿಯೊಬ್ಬರಿಗೆ ಹೇಳ್ತಾಯಿದ್ದೀನಿ, ನನ್ನೊಂದು ಯೂಟ್ಯೂಬ್ ಜರ್ನಿ ಆ್ಯಕ್ಚುಲಿ ಉಂಟು 3 ವರ್ಷದ ನನ್ನೊಂದು ಯೂಟ್ಯೂಬ್ ಜರ್ನಿ ನಾನು ನಿಮ್ಮ ಮುಂದೆ ಹೇಳ್ತೀನಿ. ಎಲ್ಲರಿಗೆ ಹೇಳ್ತಾಯಿದ್ದೀನಿ, ಯಾರೆಲ್ಲ ಯೂಟ್ಯೂಬರ್ಸ್ ಆಗ್ಬೇಕಂತ ಇದ್ದಾರೆ ಪ್ರತಿಯೊಬ್ಬರು ಕೂಡ ಇಂಪಾರ್ಟೆಂಟ್. ಎಲ್ಲರಿಗೂ ಕೂಡ ನಿಮಗೆ ಇದೊಂದು ಮೋಟಿವೇಶನ್, ಅದ್ರ ಜೊತೆ ಯಾವ ರೀತಿ ಯೂಟ್ಯೂಬ್ ಲೈಫ್ ಇದೆ, ಯಾವ ರೀತಿ ಯೂಟ್ಯೂಬ್ ಚಾನಲ್ ಏನು ಮಾಡ್ಕೋಬೇಕು, ಏನೆಲ್ಲ ಮಾಡಬೇಕು, ಏನೆಲ್ಲ ಮಾಡಿದರೆ ನಾವು ಈ 2025ರಲ್ಲಿ ಯೂಟ್ಯೂಬರ್ ಆಗ್ಬೋದು ಅಂತ ನಾನು ನಿಮಗೆ ಈ ಒಂದು ಸಂಪೂರ್ಣ ಕ್ಲಿಯರಾಗಿ ಸ್ಟೆಪ್ ಟು ಸ್ಟೆಪ್ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ ಅಂತ ಈ ಒಂದು ಸ್ಟಾರ್ಟ್ ಮುಂಚೆ ಇನ್ನೂ ನನ್ನೊಂದು ಯೂಟ್ಯೂಬ್ ಚಾನಲ್ ಯಾರೆಲ್ಲ ಮಾಡ್ತಾರೆ ಪ್ಲೀಸ್ ಗರ್ಲ್ಸ್ ಅಂಡ್ ಬಾಯ್ಸ್ ಬೇಗ ಒಂದು ಸಬ್ಸ್ಕ್ರೈಬ್ ಮತ್ತು ಐಬಲ್ ಬಟನ್ ಟನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ನನ್ನೊಂದು ಯೂಟ್ಯೂಬ್ ವಿಡಿಯೋ ಫೇಸ್ಬುಕ್ಕಲ್ಲಿ ಕೂಡ ನೋಡ್ತಾ ಇಲ್ಲ, ತುಂಬ ಸಿಂಪಲ್. ಫೇಸ್ಬುಕ್ನಲ್ಲಿ ಕೂಡ ಒಂದು ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡಿರ್ತೈತೆ. ಇವತ್ತೊಂದು ವಿಡಿಯೋ ಸ್ಟಾರ್ಟ್ನ ಬನ್ನಿ. ನಾನು ನಿಮಗೆ ಮೊದಲನೇ ಹೇಳ್ಬಿಡ್ತೀನಿ, ಈ 2025 ಜಸ್ಟ್ ಕೇವಲ ಒಂದು 20 ದಿನದಲ್ಲಿ ಬಂದುಬಿಡುತ್ತೆ. ಎಲ್ಲರೂ ಕೂಡ ಒಂದು ಕನಸು. ನಾನು ಕೂಡ 2025ರಲ್ಲಿ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಂಡು ಒಬ್ಬ ಯೂಟ್ಯೂಬರ್ಸ್ ಆಗ್ಬೇಕಂತ ಎಲ್ಲರದೊಂದು ಡ್ರೀಮು ಆ್ಯಕ್ಚುಲಿ ಉಂಟು. ನಾನು ನಿಮಗೆಲ್ಲ ಹೇಳ್ತೀನಿ, ಯಾರೆಲ್ಲ ಯೂಟ್ಯೂಬ್ ಚಾನಲ್ ಈ 2025ರಲ್ಲಿ ಯೂಟ್ಯೂಬರ್ಸ್ ಆಗ್ಬೇಕು, ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಬೇಕಂತ ಇದ್ದೀರಾ ಪ್ರತಿಯೊಬ್ಬರು ಕೂಡ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಏನಪ್ಪ ಅಂದರೆ ನೀವು ಯೂಟ್ಯೂಬರ್ ಏನೋ ಆಗ್ಬೋದು, ಈಸಿಯಾಗಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಂಡು ಯೂಟ್ಯೂಬರ್ಸ್ ಆಗ್ಬೋದು. ಆದರೆ ಬಟ್ ಮೇನ್ ಇಂಪಾರ್ಟೆಂಟು, ನೀವು ಯೂಟ್ಯೂಬ್ನಲ್ಲಿ ವಿಡಿಯೋಕ್ಕಿಂತ ಮುಂಚೆ ಅಂದರೆ ಯೂಟ್ಯೂಬ್ನಲ್ಲಿ ನೀವು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮೇನ್ ಇಂಪಾರ್ಟೆಂಟ್ ನೀವು ನಿಮ್ಮ ಮೈಂಡಲ್ಲಿ ಒಂದು ಸೆಟ್ ಮಾಡ್ಕೊಳ್ಬೇಕು, ಒಂದು ಡಿಸೈಡ್ ಮಾಡ್ಕೊಳ್ಬೇಕು. ಏನಪ್ಪ ಡಿಸೈಡ್ ಮಾಡ್ಕೊಳ್ಬೇಕು ಅಂದ್ರೆ ಮೇನ್ ಇಂಪಾರ್ಟೆಂಟ್ ಹೇಳ್ತಾನೆ, ನೀವು 2025ರಲ್ಲಿ ಯೂಟ್ಯೂಬರ್ಸ್ ಆಗ್ಬೇಕಾದ್ರೆ ಮೇನ್ ಇಂಪಾರ್ಟೆಂಟ್ ಅಂದರೆ ನಿಮ್ಮ ಹತ್ರ ಯಾವುದೋ ಒಂದು ಟ್ಯಾಲೆಂಟ್ ಇದೆ ಅಂತ ನೀವು ಇಂಪ್ರೂವ್, ಅಂದರೆ ನಿಮ್ಮ ಹತ್ರ ಯಾವೊಂದು ಟ್ಯಾಲೆಂಟ್ ಇದೆ ಅದನ್ನ ಮೇನ್ ಇಂಪಾರ್ಟೆಂಟ್ ನೀವು ಡಿಸೈಡ್ ಮಾಡ್ಕೊಳ್ಬೇಕು. ಯಾಕಂದರೆ ನೀವು ನಿಮಗೆ ಆದಂಥ ಒಂದು ಕ್ಯಾಟಗರಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು ಯೂಟ್ಯೂಬ್ಲಿ. ಯಾಕಂದರೆ ನಿಮ್ಮ ಹತ್ರ ಏನಾದರೂ ಎಂಟರ್ಟೈನ್ಮೆಂಟ್ ಇದ್ದರೆ, ಈಗ ಎಂಟರ್ಟೈನ್ಮೆಂಟ್ ಕ್ಯಾಟಗರಿ ಅಂದರೆ ನಿಮ್ಮ ಹತ್ರ ಕಾಮಿಡಿ ಏನಾದರೂ ಮಾಡ್ತಾರೆ ಎಂಟರ್ಟೈನ್ಮೆಂಟ್ ಅಂತ ಸೆಲೆಕ್ಟ್ ಮಾಡ್ಕೊಂಡು, ನಿಮ್ಮ ಹತ್ರ ನಾಲೆಜ್ ಇದ್ದರೆ ಎಜುಕೇಷನು, ಯೂಟ್ಯೂಬ್ ಟಿಪ್ಸ್, ಈ ರೀತಿ ನೀವು ನಿಮ್ಮೊಂದು ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಮೇನ್ ಇಂಪಾರ್ಟೆಂಟ್ ಮೊದಲನೇ ಮುಟ್ಟು ನೀವು ನಿಮ್ಮೊಂದು ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಯಾಕಪ್ಪ ನೀವು ಯೂಟ್ಯೂಬ್ನಲ್ಲಿ ನೀವು ಅಂದ್ಕೊಂಡಿದ್ದಂಗೆ ಯೂಟ್ಯೂಬ್ ಹಂಗಿಲ್ಲ ಆ್ಯಕ್ಚುಲಿ ಮುಟ್ಟು. ಯಾಕಂದರೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ ತಕ್ಷಣ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಬೋದು, ಅದರ ಒಟ್ಟು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ ತಕ್ಷಣ ಏನು ವೀಡಿಯೋ ಅಪ್ಲೋಡ್ ಮಾಡ್ತೀರಾ, ಅದಕ್ಕೋಸ್ಕರ ಐತಿ ನೀವು ಮೈಂಡಲ್ಲಿ ನೀವು ಮೇನ್ ಇಂಪಾರ್ಟೆಂಟ್ ಸೆಟ್ ಮಾಡ್ಕೋ. ನಿಮಗೆ ಯಾವ ಒಂದು ಕ್ಯಾಟಗರಿ ವೀಡಿಯೋ ಮಾಡಬೇಕು, ಯಾವ ಒಂದು ಕ್ಯಾಟಗರಿ ನನಗೆ ಸೆಟ್ ಆಗುತ್ತೆ ಅಂತ ನೀವು ಡಿಸೈಡ್ ಮಾಡ್ಕೊಳ್ಳಿ. ನೀವು ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಎಂಟರ್ಟೈನ್ಮೆಂಟ್ ಮಾಡಿ, ನನ್ನ ಬಗ್ಗೆ ಅಂದರೆ ನಾನು ಕೂಡ ಯೂಟ್ಯೂಬ್ ಟಿಪ್ಸ್ ವೀಡಿಯೋ, ಇದೇ ರೀತಿ ಕೂಡ ನೀವು ಯೂಟ್ಯೂಬ್ ಟಿಪ್ಸ್ ಬಗ್ಗೆ ವೀಡಿಯೋ ಮಾಡ್ತಾರೆ ಮಾಡಿ, ಎಜುಕೇಷನ್ ಬಗ್ಗೆ ವೀಡಿಯೋ ಮಾಡ್ತಾರೆ ಮಾಡಿ, ಯಾವುದೊಂದು ಮಾಡ್ತಾರೆ ಮಾಡಿ. ಅದರ ಬಟ್ ನೀವು ಮೇನ್ ಇಂಪಾರ್ಟೆಂಟ್ ನಿಮ್ಮ ಮೈಂಡಲ್ಲಿ ಡಿಸೈಡ್ ಮಾಡ್ಕೊಳ್ಳಿ, ಸೆಟ್ ಮಾಡ್ಕೊಳ್ಳಿ. ಮೇನ್ ಇಂಪಾರ್ಟೆಂಟ್ ಯಾವುದೇ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಆಗ್ಬೇಕಾದ್ರೆ ಹಂಗೆ ಆಗಲ್ಲ, ಅದಕ್ಕೋಸ್ಕರ ಐತೆ ನೀವು ಸೆಟ್ ಮಾಡ್ಕೊಳ್ಳಿ ನಿಮ್ಮ ಮೈಂಡಲ್ಲಿ. ಇದು ಮೊದಲನೇ ಉಂಟು. ಇನ್ನು ಸೆಕೆಂಡ್ ಬಂದ್ಬಿಟ್ಟು ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ಯಾರೆಲ್ಲ ಇದ್ರೆ ನೀವು ಕೂಡ ಯೂಟ್ಯೂಬರ್ಸ್ ಆಗ್ಬೇಕಾದ್ರೆ ತುಂಬ ಸಿಂಪಲ್, ಕನ್ಸಿಸ್ಟೆನ್ಸಿ ಮೇನ್ ಇಂಪಾರ್ಟೆಂಟ್ ಮೇಂಟೈನ್ ಮಾಡ್ಬೇಕು. ಯಾಕಂದರೆ ಕನ್ಸಿಸ್ಟೆನ್ಸಿ ಅಂದರೆ ಏನಪ್ಪ ಅಂದರೆ ತುಂಬ ಸಿಂಪಲ್, ತಾಳ್ಮೆ ಇರಬೇಕು. ತಾಳ್ಮೆ ಅಂದರೆ ನಿಮಗೆ ತಡ್ಕೊತ ಕೆಪಾಸಿಟಿ ಇರಬೇಕು. ತಡ್ಕೊತ ಕೆಪಾಸಿಟಿ ಅಂದರೆ ಯಾಕಪ್ಪ ಅಂದ್ರೆ ನೀವು ಒಮ್ಮೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಯೂಟ್ಯೂಬ್ನಲ್ಲಿ ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡ್ತಾ ಹೋದರೆ ನಿಮ್ಮ ವೀಡಿಯೋಗೆ ಸರಿಯಾಗಿ ವ್ಯೂಸ್ ಬರೋಲ್ಲ, ಸರಿಯಾಗಿ ರೀಚ್ ಸಿಗೋಲ್ಲ. ಅದಕ್ಕೋಸ್ಕರ ಏನು ಮಾಡ್ತೀರಾ, ಯೂಟ್ಯೂಬ್ ಕಷ್ಟಪಟ್ಟು ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ರೀಚ್ ಸಿಗ್ತಲ್ಲ, ಅದು ಮಾಡ್ತಾರೆ ಅಂತ ಯೂಟ್ಯೂಬ್ ಜರ್ನಿ ಬಿಟ್ಬಿಡೋದು ಮಾಡ್ತಾರೆ. ಅದಕ್ಕೋಸ್ಕರ ಹೇಳ್ತೀನಿ, ಈ ತಾಳ್ಮೆ ಮೇನ್ ಇಂಪಾರ್ಟೆಂಟ್ ನಿಮಗೆ. ನೀವು ಎಷ್ಟೇ ಯೂಟ್ಯೂಬ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ಕೊಂಡು ಬೇಗ ಒಮ್ಮೆ ಗ್ರೋ ಆಗೋಲ್ಲ ಆ್ಯಕ್ಚುಲಿ ಉಂಟು ಯೂಟ್ಯೂಬ್ನಲ್ಲಿ. ಯಾಕಂದರೆ ಯೂಟ್ಯೂಬ್ನಲ್ಲಿ ಈಗ ಇತ್ತೀಚೆಗೆ ನೋಡ್ಕೊಳ್ಳೋ ಪ್ರತಿ ದಿನಕ್ಕೆ ಎಷ್ಟೋ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದೆ, ಎಷ್ಟೋ ಯೂಟ್ಯೂಬ್ ಅಂದರೆ ನಿಮ್ಮಂಗೆ ಎಷ್ಟೋ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಬರ್ತಾ ಇದ್ದಾರೆ, ನಿಮ್ಮಂಗೆ ಪ್ರತಿಯೊಬ್ಬರು ಕೂಡ ತುಂಬ ಜನ ಬರ್ತಾ ಇದ್ದಾರೆ, ಡೈಲಿ ಬರ್ತಾ ಇದ್ದಾರೆ ಈ ಯೂಟ್ಯೂಬ್ನಲ್ಲಿ. ಈ ಒಂದು ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಅನ್ನೋದು ಯಾವ ರೀತಿ ಅಂದರೆ, ಯಾರೆಲ್ಲ ಬರ್ತಾರ ಬನ್ನಿ, ಯಾರೆಲ್ಲ ಹೋಗ್ತೀರ ಹೋಗಿ, ಅದು ನಿಮ್ಮ ಡಿಸೈಡ್. ಹೋಗೋದು ಬರೋದು ಅವ್ರಿಗೆ ಡಿಸೈಡ್. ಜಸ್ಟ್ ಒಂದು ಬಸ್ ಸ್ಟ್ಯಾಂಡ್ ರೀತಿ ಇದೆ. ಆ ಒಂದು ಕಾರಣಕ್ಕೋಸ್ಕರ ಹೇಳ್ತೀನಿ, ಎಲ್ಲರಿಗೆ ಹೇಳ್ತಾ ಇದ್ದೀನಿ, ಕನ್ಸಿಸ್ಟೆನ್ಸಿ ಮೇನ್ ಇಂಪಾರ್ಟೆಂಟ್ ಮೇಂಟೈನ್ ಮಾಡಬೇಕು. ನೀವು ತಾಳ್ಮೆ ಇರಬೇಕು ನಿಮ್ಮ ಹತ್ರ. ತಾಳ್ಮೆಯಿಂದ ಇದ್ದರೆ ಆಟೋಮೆಟಿಕ್ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಲು ನೀವು ಯೂಟ್ಯೂಬರ್ಸ್ ಆಗ್ತೀರ, ಸಕ್ಸಸ್ ಕಾಣ್ತೀರ. ಯಾಕಂದರೆ ಚಾನಲ್ ಕ್ರಿಯೇಟ್ ಮಾಡಿ ಒಂದು ತಿಂಗಳಿಗೆ 1 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗ್ಬೇಕಂತ ಆಗಲ್ಲ, ಆ ರೀತಿ ಅಲ್ಲ. ಆ್ಯಕ್ಚುಲಿ ಮಟ್ಟ ನೀವು ತಾಳ್ಮೆಯಿಂದ ಇದ್ದರೆ ಆಟೋಮೆಟಿಕ್ ನಿಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ ಬೇಗ ಗ್ರೋ ಆಗುತ್ತೆ. ಹೇಳೋಕ್ಕಾಗಲ್ಲ, ಒಂದೇ ವಿಡಿಯೋ ಲಕ್ ಚೇಂಜ್ ಆಗಿ ನಿಮ್ಮ ಲೈಫೇ ಚೇಂಜ್ ಆಗ್ಬೋದು. ಅದಕ್ಕೋಸ್ಕರ ತಾಳ್ಮೆ ಇರಬೇಕು. ಮೇನ್ ಇಂಪಾರ್ಟೆಂಟ್ ಪೇಷನ್ಸ್ ಇರಬೇಕು ನಿಮ್ಮ ಹತ್ರ. ಇನ್ನು ಥರ್ಡ್ ಬಂದ್ಬಿಟ್ಟು ಮೇನ್ ಇಂಪಾರ್ಟೆಂಟ್ ಅಂದರೆ ನೀವು ಯೂಟ್ಯೂಬರ್ಸ್ ಆಗ್ಬೇಕಂದ್ರೆ ತುಂಬ ಸಿಂಪಲ್, ಪ್ರತಿದಿನ ಅನ್ನೋದು ವೀಡಿಯೋ ಅಪ್ಲೋಡ್ ಮಾಡಬೇಕು. ಯಾವುದೇ ಕಾರಣಕ್ಕೂ ವೀಡಿಯೋ ಅಪ್ಲೋಡ್ ಮಾಡೋದು ನಿಲ್ಲಿಸಂಗಿಲ್ಲ. ಪ್ರತಿದಿನ
ಪಿನ್ ಟು ಪಿನ್ ಪ್ರತಿದಿನ ಡೈಲಿ ಅಂದರೆ ಏನೇ ಪ್ರಾಬ್ಲಮ್ ಇದ್ರೂ ಕೂಡ ಡೈಲಿ ವೀಡಿಯೋ ಅಪ್ಲೋಡ್ ಮಾಡಬೇಕು. ಅದ್ರ ಜೊತೆಗೆ ಒಳ್ಳೆಯ ಒಂದು ಕಂಟೆಂಟಲ್ಲಿ ವೀಡಿಯೋ ಅಪ್ಲೋಡ್ ಮಾಡಬೇಕು, ಒಳ್ಳೆ ಕ್ವಾಲಿಟಿಯಲ್ಲಿ ವೀಡಿಯೋ ಅಪ್ಲೋಡ್ ಮಾಡಬೇಕು, ಒಳ್ಳೆ ವಾಯ್ಸ್ ಓವರ್ ಕ್ವಾಲಿಟಿ ಇರಬೇಕು, ತಮ್ಮನೇಲಿ ಒಳ್ಳೆಯದಾಗಿರಬೇಕು. ಈ ರೀತಿ ಮಾಡಿ ನೀವು ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡ್ತಾ ಹೋಗ್ಬೇಕು. ಆಟೋಮೆಟಿಕ್ ನಿಮಗೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ರೀಚ್ ಆಗುತ್ತೆ. ಅದ್ರ ಬಿಟ್ಟು ನೀವು ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡಲಿಲ್ಲ ಅಂದರೆ ನಿಮ್ಮ ಚಾನಲ್ ಯಾವುದೇ ರೀತಿ ಗ್ರೋ ಆಗೋಲ್ಲ. ಮೇನ್ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳಿ. ನೀವು ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡಬೇಕು. ಅದಕ್ಕೋಸ್ಕರ ನಾನು ನಿಮಗೆ ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡಬೇಕು, ಪ್ರತಿದಿನ ಕಷ್ಟಪಡಬೇಕು. ಈಗ ನೀವು ಹೊರಗಡೆ ಕೆಲಸ ಯಾವ ರೀತಿ ಮಾಡ್ತಾರೆ ಅದೇ ರೀತಿ ಯೂಟ್ಯೂಬ್ ನಿಮ್ಮೊಂದು ವರ್ಕ್, ಯೂಟ್ಯೂಬ್ನ ಒಂದು ಕೆಲಸ. ಆ ಕೆಲಸ ನಿಮ್ದೇನು ಕೆಲಸ, ವೀಡಿಯೋ ಮಾಡೋದು, ಅಪ್ಲೋಡ್ ಮಾಡೋದು, ಇದು ನಿಮ್ಮ ಕೆಲಸ. ನೀವು ಡಿಸೈಡ್ ಮಾಡ್ಕೊಳ್ಬೇಕು ನಿಮ್ಮ ಮೈಂಡಲ್ಲಿ. ಈ ರೀತಿ ಮಾಡ್ತಾ ಹೋದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಬೇಗ ಗ್ರೋ ಆಗುತ್ತೆ, ಬೇಗ ನೀವು ಕೂಡ ಯೂಟ್ಯೂಬರ್ಸ್ ಆಗ್ಬೋದು. ಮತ್ತು ಅದ್ರ ಜೊತೆಗೆ ನೆಕ್ಸ್ಟ್ ಬಂದುಬಿಟ್ಟು ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಏನಂತ ತಿಳ್ಕೊಂಡ್ರೆ, ತುಂಬ ಜನ ಆ್ಯಕ್ಚುಲಿ ಬಿಟ್ಟು ನೋಡೋವಂಥವ್ರ ಮೈಂಡಲ್ಲಿ ಎಲ್ಲರೂ ಕೂಡ ಅನಿಸಿರುತ್ತೆ, ಯೂಟ್ಯೂಬ್ನಲ್ಲಿ ಅಷ್ಟು ದುಡ್ಡು ಬರುತ್ತೆ, ಇಷ್ಟು ದುಡ್ಡು ಬರುತ್ತೆ, ನಾನು ಕೂಡ ಯೂಟ್ಯೂಬ್ನಿಂದ ದುಡ್ಡು ಮಾಡ್ಬೋದು ಅಂತೇಳಿ ಯೂಟ್ಯೂಬ್ನಲ್ಲಿ ಬರ್ತಾ ಇರ್ತಾರೆ. ಅವ್ರಿಗೆಲ್ಲರಿಗೂ ದಯವಿಟ್ಟು ಕೈ ಮುಗಿದಿರ್ತೀನಿ, ನೀವು ಯೂಟ್ಯೂಬ್ನಲ್ಲಿ ದುಡ್ಡುಗೋಸ್ಕರ ಬರೋಕ್ಕೆ ಹೋಗಲೇಬೇಡಿ. ಯಾಕಪ್ಪ, ಯೂಟ್ಯೂಬ್ ಜರ್ನಿ ಅನ್ನೋದು ಯಾವ ರೀತಿ ಅಂದರೆ ತುಂಬ ಕಷ್ಟ ಇದೆ. ನೀವು ಯೂಟ್ಯೂಬ್ನಲ್ಲಿ ಬಂದ ತಕ್ಷಣ ನಿಮಗೆ ಯೂಟ್ಯೂಬ್ನಿಂದ ದುಡ್ಡು ಬರೋಲ್ಲ. ಆ್ಯಕ್ಚುಲಿ ದುಡ್ಡು ಬರೋಲ್ಲ ಅಂದರೆ ದುಡ್ಡು ಬರುತ್ತೆ, ಆ ರೀತಿ ಅಲ್ಲ. ಆದ್ರೆ ಬಟ್ ನೀವು ಯೂಟ್ಯೂಬ್ನಲ್ಲಿ ಜರ್ನಿ ಸ್ಟಾರ್ಟ್ ಮಾಡಿದ ತಕ್ಷಣ ನಿಮಗೆ ಯೂಟ್ಯೂಬ್ನಿಂದ ದುಡ್ಡು ಸಿಗೋಲ್ಲ. ಯಾವ ರೀತಿ ಅಂದರೆ ಬೇಕಾರೆ ಆ್ಯಕ್ಚುಲಿ ಎಲ್ಲರಿಗೆ ಅನಿಸಿರುತ್ತೆ ಯೂಟ್ಯೂಬ್ನಲ್ಲಿ ಲಕ್ಷ ಅದು 1 ಲಕ್ಷ 2 ಲಕ್ಷ 3 ಲಕ್ಷ ದುಡ್ಡು ಮಾಡ್ಬೋದು, 55 ಸಾವಿರ ದುಡ್ಡು ಮಾಡ್ಬೋದು. ಇಲ್ಲ ಅಂತೇನೆಲ್ಲ ಮಾಡ್ಬೋದು, ಆದರೆ ಬಟ್ ಅದಕ್ಕೆ ನಾವು ಶ್ರಮ ಪಡಬೇಕು. ಶ್ರಮ ಅಂದರೆ ಯೂಟ್ಯೂಬ್ನಲ್ಲಿ ನಾವು ಏನು ಮಾಡಬೇಕು, ಜರ್ನಿ ನಾವು ಮೊದಲನೇ ಬಂದ್ಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸರಿಯಾಗಿ ರೀಚ್ ಆಗಬೇಕು. ನಮ್ಮ ಚಾನಲ್ 1,000 ಸಬ್ಸ್ಕ್ರೈಬರ್ಸ್, 4,000 ಪಬ್ಲಿಕ್ ವಾಚರ್ಸ್ ಕಂಪ್ಲೀಟ್ ಮಾಡ್ಕೊಂಡು ಅಂದರೆ ಅದ್ರ ಜೊತೆಗೆ ಶಾರ್ಟ್ಸ್ ವಿಡಿಯೋ ಮಾಡ್ತಾರೆ 10 ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಮಾಡ್ಕೊಂಡು ಇಷ್ಟೆಲ್ಲ ಮಾಡ್ಕೊಂಡು ಒಂದು ವರ್ಷದ ಒಳಗಡೆ ಅಂದರೆ 365 ದಿನಗಳ ಒಳಗಡೆ ಅದರ ಒಳಗಡೆನೆ ನಮ್ಮ ಯೂಟ್ಯೂಬ್ ಚಾನಲ್ನ ಮಾನಿಟೇಷನ್ ಪಾಲಿಸಿ ಕಂಪ್ಲೀಟ್ ಮಾಡ್ಕೊಂಡು ಮಾನಿಟೇಷನ್ ಆನ್ ಮಾಡ್ಕೊಳ್ಬೇಕು. ಮಾನಿಟೇಷನ್ ಆನ್ ಮಾಡಿದ ತಕ್ಷಣ ದುಡ್ಡು ಸಿಗೋಲ್ಲ, ಆವಾಗ ನಿಮ್ಮ ಪ್ಲಾಟ್ಫಾರ್ಮ್ ಸ್ಟಾರ್ಟು, ಆವಾಗ ಅಟೆಂಡೆನ್ಸ್ ಸ್ಟಾರ್ಟು. ಮಾನಿಟೇಷನ್ ಆದ ತಕ್ಷಣ ನೀವು ಅಂದರೆ ಯೂಟ್ಯೂಬ್ನಿಂದ ದುಡ್ಡು ಮಾಡ್ಬೇಕಾದ್ರೆ ಮಾನಿಟೇಷನ್ ಆನ್ಬೇಕು. ಮಾನಿಟೇಷನ್ ಆನ್ ಆದ ತಕ್ಷಣವೇ ಯೂಟ್ಯೂಬ್ನಿಂದ ನಿಮಗೆ ಅರ್ನಿಂಗ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಅರ್ನಿಂಗ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಅರ್ನಿಂಗು ನಿಮಗೆ ಯಾವುದೇ ರೀತಿ ವ್ಯೂಸ್ ಮೇಲೆ ಸಬ್ಸ್ಕ್ರೈಬರ್ಸ್ ಇಷ್ಟ. ತುಂಬ ಜನ ಒಂದು ಕನ್ಫ್ಯೂಸ್ ಇರುತ್ತೆ, ನನಗೆ 50,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದರೆ ಪ್ರತಿ ತಿಂಗಳು 50,000 ದುಡ್ಡು ಬರುತ್ತೆ, ಮನಿ ಬರುತ್ತೆ ಅಂತ ತುಂಬ ಜನ ಅಂತಾರೆ. ಆ ರೀತಿ ಇಲ್ಲ, ವ್ಯೂಸು ಸಬ್ಸ್ಕ್ರೈಬರ್ಸು ಲೈಕ್ಸು ಮೇಲೆ ಬರೋಲ್ಲ ದುಡ್ಡು ಅನ್ನೋದು. ಯಾವ ರೀತಿ, ಈಗ ನನ್ನ ವೀಡಿಯೋ ನೋಡುವಾಗ ನಿಮಗೆ ಎಂಡಿಗೆ ಒಂದು ಯಾಡ್ಸ್ ಅನ್ನೋದು ರನ್ ಆಗಿರುತ್ತೆ, ಒಂದು ಯಾಡ್ಸ್ ಪ್ಲೇ ಆಗುತ್ತೆ. ಆ ಯಾಡ್ಸ್ ಮೇಲೆ ಡಿಪೆಂಡ್ ಆಗಿ ನಿಮಗೆ ಅಮೌಂಟ್ ಬರುತ್ತೆ. ವ್ಯೂಸ್ ಮತ್ತು ಸಬ್ಸ್ಕ್ರೈಬರ್ಸ್ ಎಷ್ಟಿದ್ದಾರೆ, ಎಷ್ಟು ವ್ಯೂಸ್ ಬರುತ್ತೆ ಅಷ್ಟು ದುಡ್ಡು ಬರೋಲ್ಲ. ಮೇನ್ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳಿ. ಯೂಟ್ಯೂಬ್ನಲ್ಲಿ ನೀವು ಯೂಟ್ಯೂಬ್ನಲ್ಲಿ ದುಡ್ಡುಗೋಸ್ಕರ ಬರ್ತಾ ಇದ್ದಾರೆ, ದಯವಿಟ್ಟು ಬರೋಕ್ಕೆ ಹೋಗಲೇಬಿಡಿ. ನೀವು ಯೂಟ್ಯೂಬ್ನಲ್ಲಿ ದುಡ್ಡು ಬೇಡಪ್ಪ, ನನಗೊಂದು ಹೆಸರು ಬೇಕು, ನನಗೊಂದು ಇದನ್ನು ಬೇಕಂದರೆ ಬನ್ನಿ. ಆ್ಯಕ್ಚುಲಿ ಮುಟ್ಟು ಆರಾಮಾಗಿ ಈಸಿಯಾಗಿ ನಿಮಗೆ ಈ ದುಡ್ಡು ಬರಲ್ಲ ಅಂತೇನಲ್ಲ, ನೀವು ಆಟೋಮೆಟಿಕ್ ವೀಡಿಯೋ ಅಪ್ಲೋಡ್ ಮಾಡ್ತಾ ಹೋದರೆ ನಿಮಗೆ ಬೇಡ ಅಂದ್ರೆ ದುಡ್ಡು ಬಂದು ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಬೀಳುತ್ತೆ. ಅದಕ್ಕೋಸ್ಕರ ನೀವು ಇದನ್ನ ಮಾಡ್ಕೊಳ್ಳಿ. ಅದೇ ರೀತಿ ಕೂಡ ಎಕ್ಸಾಂಪಲಾಗಿ ಹೇಳ್ಬೇಕಾರೆ, ನೀವು ಏನಾದರೂ ಜಾಬ್ ಮಾಡ್ತಾಯಿದ್ರೆ ಹಂಗೆ ಜಾಬ್ ಸಿಗೋಲ್ಲ. ಜಾಬ್ ತಕ್ಕಂತೆ ನಾವು ಸ್ಟಡಿ ಮಾಡಬೇಕು, ಅದಕ್ಕೆ ತಕ್ಕಂತೆ ವರ್ಕ್ ಮಾಡಬೇಕು, ಆವಾಗ ನಮಗೆ ಜಾಬ್ ಸಿಗುತ್ತೆ. ಕಾಂಪಿಟೇಷನ್ ಜಾಸ್ತಿ ಆಗಿದೆ. ಅದೇ ರೀತಿ ಕೂಡ ಯೂಟ್ಯೂಬ್ನಲ್ಲಿ ಈಗ ತುಂಬ ಕಾಂಪಿಟೇಷನ್ ಇದೆ. ಒಬ್ಬರಲ್ಲ ಇಬ್ಬರಲ್ಲ ಯೂಟ್ಯೂಬ್ನಲ್ಲಿ ಬರ್ತಾಯಿದ್ದಾರೆ. ಬರಲಿ, ಯಾರಿಗೆ ಬೇಡ ಅಂತನಲ್ಲ, ಬರಲಿ, ಎಲ್ಲರೂ ಬೇರೆ, ಎಲ್ಲರೂ ನಮಗೆ ಕನ್ನಡ ಯೂಟ್ಯೂಬರ್ಸ್ ಅಂದರೆ ಒಂದು ಟ್ರೆಂಡಿಂಗ್ ಆಗಲಿ. ಆದರೆ ಬಟ್ ಎಲ್ಲರಿಗೆ ತಾನೆ ಮೇನ್ ಇಂಪಾರ್ಟೆಂಟ್ ಪೇಷನ್ಸ್ ಬೇಕು, ತಾಳ್ಮೆ ಬೇಕು. ಆರಾಮಾಗಿ ಯೂಟ್ಯೂಬ್ನಲ್ಲಿ ಆಗ್ಬೋದು. ನೀವು ಯೂಟ್ಯೂಬರ್ಸ್ ಆಗಬೇಕಂದ್ರೆ ಬಂದ ತಕ್ಷಣ ಯೂಟ್ಯೂಬರ್ಸ್ ಆಗಲ್ಲ, ಅರ್ಥ ಮಾಡ್ಕೊಳ್ಳಿ. ನಾನು ಕೂಡ ಆ್ಯಕ್ಚುಲಿ ಬಂದುಬಿಟ್ಟು ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ನಲ್ಲಿ ನಾನು ಕೂಡ ಯೂಟ್ಯೂಬರ್ಸ್ ಆಗಬೇಕಂತ ಬಂದಿದ್ದೆ. ಆದರೆ ಬಟ್ ಯೂಟ್ಯೂಬ್ನಲ್ಲಿ ಬಂದ ತಕ್ಷಣ ನಾನು ಏನೋ ಒಂದು ಕನಸು ಇಟ್ಕೊಂಡು ಯೂಟ್ಯೂಬ್ನಲ್ಲಿ ಬಂದಿದ್ದೆ. ಆದರೆ ಬಿಟ್ಟು ಯೂಟ್ಯೂಬ್ನಲ್ಲಿ ನಾವು ಬಂದ ತಕ್ಷಣ ನಾವು ಅಂದ್ಕೊಂಡಿದ್ದಂಗೆ ಯೂಟ್ಯೂಬ್ನಲ್ಲಿ ನಡೆಯಲ್ಲ. ಯೂಟ್ಯೂಬ್ನಲ್ಲಿ ನಾವು ಅಂದ್ಕೊಂಡಿದ್ದಂಗೆ ಏನೂ ಸಾಧ್ಯವಾಗಲ್ಲ. ಆ್ಯಕ್ಚುಲಿ ಈ ನಮಗೆಲ್ಲರಿಗೂ ಒಂದು ಕನಸು, ನಾನು ಯೂಟ್ಯೂಬ್ ಚಾನಲ್ ಬೇಗ ನನ್ನ ಚಾನಲ್ ಆನ್ ಮಾಡ್ಕೊಂಡು ನಾನು ಕ್ರಿಯೇಟ್ ಮಾಡ್ಕೊಂಡು ನಾನು ಒಂದು ವೈರಲ್ ಆಗಿ ಒಂದು ಸೆಲೆಬ್ರಿಟಿ ರೇಟಲ್ಲಿ ಬಂದು ನಾನು ಯೂಟ್ಯೂಬ್ ಚಾನಲ್ ಕೂಡ ಬೇಗ ಮಾನಿಟೇಷನ್ ಮಾಡ್ಕೊಂಡು ನಾನು ಯೂಟ್ಯೂಬ್ನಿಂದ ಲಕ್ಷ ದುಡ್ಡು ಮಾಡ್ಬೋದು. ಎಲ್ಲರದ್ದು ಒಂದು ಕನಸು ಅಂದ್ಕೊಂಡಿರ್ತಾರೆ. ಆದರೆ ಬಟ್ ಆ ರೀತಿ ಆಗಲ್ಲ. ಯೂಟ್ಯೂಬ್ನಲ್ಲಿ ಯಾವ ರೀತಿ ಅಂದರೆ ನೀವು ಅಂದ್ಕೊಂಡಿದ್ದಂಗೆ ಯೂಟ್ಯೂಬ್ನಲ್ಲಿ ಏನೂ ನಡೆಯಲ್ಲ. ನೀವು ಯೂಟ್ಯೂಬ್ನಲ್ಲಿ ಬಂದ ತಕ್ಷಣ ಅದರದ್ದು ಲೈಫ್ ಯಾವ ರೀತಿ ಇದೆ ನಿಮ್ಗೆ ಗೊತ್ತಾಗಿರುತ್ತೆ. ಯೂಟ್ಯೂಬ್ನಿಂದ ಎಷ್ಟೋ ಜನರ ಲೈಫ್ ಸೆಟ್ ಆಗಿದೆ. ಎಕ್ಸಾಂಪಲ್ ನಾನೇ, ಇನ್ನೊಬ್ರು ಬೇಡ, ಎಕ್ಸಾಂಪಲ್ ನಾನೇ ಹೇಳ್ತೀನಿ. ನನ್ನ ಲೈಫೇ ನಾನು ಯೂಟ್ಯೂಬ್ನಿಂದ ನಡೆಸ್ತೀನಿ. ಅದಕ್ಕೋಸ್ಕರ ಹೇಳ್ತೀನಿ, ನಿಮ್ಗೆ ಎಲ್ಲರಿಗೂ ಹೇಳ್ತಾಯಿದ್ದೀನಿ, ಯೂಟ್ಯೂಬಲ್ಲಿ ಬನ್ನಿ. ಯೂಟ್ಯೂಬರ್ಸ್ ಆಗಬೇಕು ಅಂದರೆ ಏನಿಲ್ಲ, ಜಸ್ಟ್ ನಿಮ್ಮ ಹತ್ರ ಯೂಟ್ಯೂಬರ್ಸ್ ಆಗಬೇಕಂದ್ರೆ ಕೆಲವೊಂದಷ್ಟು ಮೆಟೀರಿಯಲ್ಸ್ ಬೇಕು. ಮೆಟೀರಿಯಲ್ಸ್ ಅಂದರೆ ಏನಿಲ್ಲ, ನಿಮ್ಮ ಹತ್ರ ನೀವು ಸ್ಟಾರ್ಟಿಂಗ್ ಹೊಸದಾಗಿದ್ದರೆ ಏನೂ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ಹತ್ರ ಒಂದು ಮೊಬೈಲ್ ಇದ್ದರೆ ಸಾಕು, ಒಂದು ಟ್ರೈಪಾಡ್ ಇದ್ದರೆ ಸಾಕು, ಒಂದು ಮೈಕ್ ಇದ್ದರೆ ಸಾಕು. ಈ 3 ಮೇಲೆ ಇದ್ದರೆ ಸಾಕು, ಆಟೋಮೆಟಿಕ್ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ನೀವು ಆರಾಮಾಗಿ ರನ್ ಮಾಡ್ಕೊಳ್ಬೋದು. ನಿಮ್ಮ ಹತ್ರ ಕ್ಯಾಮ್ರಾ ಇರಲೇಬೇಕು, ಒಳ್ಳೆ ರೀತಿ ಮೈಕ್ ಇರಲೇಬೇಕು, ಒಳ್ಳೆ ರೀತಿ ಟ್ರೈಪಾಡ್ ಇರಬೇಕಂತ ಏನಿಲ್ಲ. ನಿಮ್ಮ ಹತ್ರ ಒಳ್ಳೆ ರೀತಿ ಬ್ಯಾಕ್ಗ್ರೌಂಡ್ ಸೆಟಪ್, ಈಗ ನೀವು ಹಿಂದುಗಡೆ ನೋಡ್ತಾರೆ ಈ ರೀತಿ ನಿಮ್ಮ ಹತ್ರನೂ ಕೂಡ ಬ್ಯಾಕ್ಗ್ರೌಂಡ್ ಸೆಟಪ್ ಇರಲೇಬೇಕಂತ ಏನಿಲ್ಲ, ಅವಶ್ಯಕತೆ ಇಲ್ಲ. ಜಸ್ಟ್ ನಿಮ್ಮ ಹತ್ರ ಟ್ರೈಪಾಡ್ ಇಲ್ಲಾಂದ್ರೆ ಅವಶ್ಯಕತೆ ಇಲ್ಲ. ಜಸ್ಟ್ ಯಾವುದೊಂದು ಕಿಟಕಿ ಮೂಲೆಯಲ್ಲಿ ಇಟ್ಟು ವೀಡಿಯೋ ಮಾಡಿದ್ರೆ ಸಾಕು, ಆಗ್ತಾರೆ. ಆದರೆ ಬಟ್ ಈಗಿನ ದಿನಮಾನದಲ್ಲಿ, ಈಗಿನ ಟೈಮಿಂಗ್ದಲ್ಲಿ ನೀವು ಬೇಗ ಗ್ರೋ ಆಗ್ಬೇಕಾದ್ರೆ ಮೇನ್ ಇಂಪಾರ್ಟೆಂಟ್ ಒಳ್ಳೆಯ ಒಂದು ಕಂಟೆಂಟ್ ಕೊಡಬೇಕು, ಒಳ್ಳೆ ರೀತಿ ವಾಯ್ಸ್ ಅವ್ರು ಕೊಡಬೇಕು, ಒಳ್ಳೆ ರೀತಿ ನಿಮ್ಮೊಂದು ವಿಡಿಯೋ ಕ್ವಾಲಿಟಿಯಾಗಿ ಪ್ರೊಫೆಷನಲಿಯಾಗಿ ಎಡಿಟಿಂಗ್ ಮಾಡಬೇಕು. ಇಷ್ಟು ಮಾಡಿದರೆ ನೀವು ಯೂಟ್ಯೂಬ್ನಲ್ಲಿ ಸಕ್ಸಸ್ ಕಾಣ್ತೀರ.
ಸಕ್ಸಸ್ ಅನ್ನೋದು ಒಮ್ಮೆ ಸಿಗಲ್ಲ, ಆದರೆ ಬಟ್ ಅದಕ್ಕೆ ತಕ್ಕಂತೆಯೂ ಇಲ್ಲಿಗೆ ಕಷ್ಟಪಡ್ಬೇಕು. ಅದ್ರ ತಕ್ಕಂತೆಯೂ ಎಷ್ಟು ಕಷ್ಟಪಡ್ತಾರೆ ಅದರ ನಂತರ ನಿಮಗೆ ಅದರ ಪ್ರತಿಫಲ ಅನ್ನೋದು ಸಿಗುತ್ತೆ. ನೀವು 2025 ಕ್ರಿಯೇಟ್ ಮಾಡ್ಬೇಕಂತ ಆಸೆ ಪಟ್ಟಿದ್ರೆ ಮಾಡಿ, ಇಲ್ಲ ಅಂತನಲ್ಲ. ಯೂಟ್ಯೂಬ್ನಲ್ಲಿ ನೀವು ಯಾವಾಗ ಬೇಕಾದ್ರೆ ಕ್ರಿಯೇಟ್ ಮಾಡ್ಕೊಳ್ಬೋದು. ಯೂಟ್ಯೂಬ್ ಅನ್ನೋದು ನೀವು ಯೂಟ್ಯೂಬ್ನಲ್ಲಿ ಯಾವಾಗ ಬೇಕಾದ್ರೆ ಬರ್ಬೋದು. ಆದರೆ ಬಟ್ ನಿಮ್ಗೆ ಹೇಳೋದು ಒಂದೇ ಒಂದು ನಾ ರಿಕ್ವೆಸ್ಟ್, ಎಲ್ಲರಿಗೆ ದಯವಿಟ್ಟು ಹೇಳ್ತೇನೆ, ಯೂಟ್ಯೂಬ್ನಲ್ಲಿ ಬರ್ತಾ ಇದ್ದರೆ ಎಲ್ಲರೂ ಬನ್ನಿ, ಯಾರಿಗೆ ಬೇಡ ಅಂತ ಹೇಳೋದು, ಎಲ್ಲರೂ ಬನ್ನಿ, ನೀವು ಕೂಡ ಯೂಟ್ಯೂಬರ್ಸ್ ಆಗಿ. ಆದರೆ ಬಟ್ ಮೇನ್ ಇಂಪಾರ್ಟೆಂಟ್ ಹೇಳ್ತೇನೆ, ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಅದರ ಒಂದು ಸಕ್ಸಸ್ ಸಿಗೋವರೆಗೆ ಮಾತ್ರ ನೀವು ಯೂಟ್ಯೂಬ್ ನಡೆಸ್ತೇನೆ ಅಂದರೆ ಬನ್ನಿ. ಇಲ್ಲಪ್ಪ ಮಧ್ಯದಲ್ಲಿ ಯೂಟ್ಯೂಬ್ ಬಿಡ್ತೇನೆ ಅಂದರೆ ಯಾವುದೇ ಕಾರಣಕ್ಕೂ ಬಿಡೋಕ್ಕೋಗ್ಬಿಡಿ. ಯಾಕಪ್ಪ ನಿಮ್ಮ ಟೈಮಿಂಗ್ ವೇಸ್ಟು, ನಿಮ್ಮ ಎಲ್ಲ ಲೈಫ್ ಎಲ್ಲ ನೀವು ಟೈಮಿಂಗ್ ವೇಸ್ಟ್ ಆಗಿರುತ್ತೆ. ಅದಕ್ಕೋಸ್ಕರ ಹೇಳ್ತೀನಿ. ಯಾಕಂದರೆ ಯೂಟ್ಯೂಬ್ನಲ್ಲಿ ಯಾವ ರೀತಿ ಅಂದರೆ 100ಕ್ಕೆ 99% ಯಾರೂ ಕೂಡ ಯೂಟ್ಯೂಬರ್ಸ್ ಆಗೋಕ್ಕಲ್ಲ, ಸಕ್ಸಸ್ ಸಿಗೋಲ್ಲ. ಯಾರಿಗೂ ಕೂಡ ಯೂಟ್ಯೂಬ್ ಸಕ್ಸಸ್ ಸಿಗೋಲ್ಲ. ಜಸ್ಟ್ ಅದರಲ್ಲಿ 1% ಮಾತ್ರ ಯೂಟ್ಯೂಬ್ನಲ್ಲಿ ಸಕ್ಸಸ್ ಸಿಗುತ್ತೆ. ಅದಕ್ಕೋಸ್ಕರ ಹೇಳ್ತೀನಿ, ಆ ಸಕ್ಸಸ್ ಸಿಗಬೇಕು, ಅದೆಲ್ಲ ನಿಮ್ಮ ಡ್ರೀಮ್ ನೆನೆಸಬೇಕು. ನೀವು ಕೂಡ ಪೇಮೆಂಟ್ ತೊಗೋಬೇಕು, ನೀವು ಕೂಡ ಮೊಬೈಲ್ ತೊಗೋಬೇಕು, ನೀವು ಕೂಡ ಮೈಕ್ ತೊಗೋಬೇಕು, ನೀವು ಕೂಡ ನಿಮ್ಮ ಲೈಫ್ ಚೇಂಜ್ ಮಾಡ್ಕೊಳ್ಬೇಕಂದ್ರೆ ಕಷ್ಟಪಡಬೇಕು. ಅದಕ್ಕೋಸ್ಕರ ಹೇಳ್ತೀನಿ, ಯೂಟ್ಯೂಬ್ನಲ್ಲಿ ಬನ್ನಿ. ಈ ಬೇಡ ಅಂತ ಯಾರಿಗೂ ಹೇಳಲ್ಲ, ಅಂದರೆ ನಾನು ಬೇಡ ಬರಬೇಡಿ ಅಂತ ಯಾರಿಗೂ ಹೇಳಲ್ಲ. ಬನ್ನಿ, ನಾವು ಕೈಯಲ್ಲಿ ಆದಷ್ಟು ನಿಮಗೆ ಹೆಲ್ಪ್ ಮಾಡ್ತೀನಿ, ಸಪೋರ್ಟ್ ಮಾಡ್ತೀವಿ. ಇಡೀ ನಮ್ಮ ಕರ್ನಾಟಕ ಜನ ನಿಮ್ಮ ಹಿಂದೆ ಸಪೋರ್ಟ್ ಇದ್ದಾರೆ. ಅದರ ಬಿಟ್ಟು ಎಲ್ಲರಿಗೂ ಹೇಳೋದು ಒಂದೇ ಮಾತು, ಯಾವುದೇ ಕಾರಣಕ್ಕೂ ತಡಪಟ್ಟು ಸ್ಕ್ಯಾಮು ಅಲ್ಲಿ ಇಲ್ಲಿ ಪ್ರಮೋಷನ್ ಅದು ಇದು ದುಡ್ಡು ಆಸೆ ಪಟ್ಟು ಏನೂ ಮಾಡೋಕ್ಕೋಗ್ಬೇಡಿ. ನೀವು ಇಡೀ ಕರ್ನಾಟಕ ಜನ ನಿಮ್ಮ ಮೇಲೆ ಏನೇ ನಂಬಿಕೆ ಇದೆಯಲ್ಲ, ಆ ನಂಬಿಕೆ ಉಳಿಸ್ಕೊಂಡು ಹೋಗ್ಬೇಕು ಹೊರತು ಆ ನಂಬಿಕೆಯನ್ನು ಹಾಳು ಮಾಡ್ಕೊಳ್ಬೋದು. ಅದ್ರ ಜೊತೆಗೆ ಇಡೀ ನಮ್ಮ ಕರ್ನಾಟಕ ಜನರ ಪ್ರೀತಿ ಗೆಲ್ಲಬೇಕು. ಆದರೆ ಹೊರತು ಪ್ರೀತಿ ನೀವು ಅದನ್ನು ಇನ್ನು ಮೋಸ ಮಾಡಬಾರ್ದು. ಅದಕ್ಕೋಸ್ಕರ ಹೇಳ್ತೀನಿ, ಬನ್ನಿ, ಯಾರೇ ಬರ್ತಾರೋ ಬನ್ನಿ. ಯೂಟ್ಯೂಬಲ್ಲಿ ಈಗಲೇ ಬನ್ನಿ, ಹೇಳೋಕ್ಕಾಗಲ್ಲ. 2025 ಯಾವಾಗ ಬೇಕಾದ್ರೆ ಚಾನಲ್ ಕ್ರಿಯೇಟ್ ಮಾಡ್ಕೊಳ್ಳಿ. ನೀನು ಲೇಡೀಸ್ ಆಗಿರ್ಬೋದು, ಬಾಯ್ಸ್ ಆಗಿರ್ಬೋದು, ಎಲ್ಲರಿಗೂ ಹೇಳ್ತೀನಿ. ನಮ್ಮ ಲೇಡೀಸ್ ಕೂಡ ಹೇಳ್ತಾ ಇದ್ದೀನಿ ತುಂಬ ಜನರಿಗೆ, ಎಲ್ಲರಿಗೂ ಒಂದು ರಿಕ್ವೆಸ್ಟು, ನೀವು ಕೂಡ ಯೂಟ್ಯೂಬ್ನಲ್ಲಿ ಯೂಟ್ಯೂಬರ್ಸ್ ಆಗ್ಬೇಕಂದ್ರೆ ಬನ್ನಿ. ಅದಕ್ಕೇನು ಸಂಕೋಚ ಪಡ್ಕೋಬೇಡಿ. ಪೇಸ್ ತೋರ್ಸೋಕ್ಕಾಗಲ್ಲ, ಅದು ಮಾಡೋಕ್ಕಾಗಲ್ಲ ಅಂತ ಭಯ ಇರುತ್ತೆ. ಕೆಲವೊಂದಷ್ಟು ಫ್ಯಾಮಿಲಿ ನಿಮಗೆ ಪ್ರಾಬ್ಲಮ್ ಇರುತ್ತೆ. ಆದರೂ ಕೂಡ ನಾನು ನಿಮ್ಗೆ ಹೇಳ್ತೇನೆ, ಪೇಸ್ ತೋರ್ಸೋಕ್ಕಾಗಲಿಲ್ಲ ಅಂದರೂ ಏನು ಮಾಡಿ, ಪೇಸ್ಲೆಸ್ ಅಂದರೆ ಯಾವುದೇ ರೀತಿಯ ಪೇಸ್ ತೋರಿಸಲ್ದೆ ಕೂಡ ವೀಡಿಯೋ ಮಾಡ್ಬೋದು. ಅದರ ಬಗ್ಗೆ ಕೂಡ ವೀಡಿಯೋ ಮಾಡಿದ್ದೀನಿ ನಾನು. ಆ ರೀತಿ ನೀವು ಪೇಸ್ ತೋರಿಸಲ್ದೆ ಕೂಡ ನಿಮ್ಮ ಲೈಫ್ ನೀವು ಇಟ್ಟಂಥ ನಿಮ್ಮ ಗೋಲ್ ಸಕ್ಸಸ್ ಪಡ್ಕೊಳ್ಬೋದು. ಆ್ಯಕ್ಚುಲಿ ನೀವು ಪೇಸೇ ತೋರಿಸ್ಬೇಕಂತ ಏನು ಅವಶ್ಯಕತೆ ಇಲ್ಲ, ವಯಸ್ಸೇ ಕೊಡ್ಬೇಕಂತ ಅವಶ್ಯಕತೆ ಇಲ್ಲ. ನೀವು ಏನೋ ಮಾಡಲಿ ಪೇಸ್ ತೋರಿಸಲು ವಯಸ್ಸು ಅವ್ರು ಕೊಡಲಿ ಅಂದ್ರೆ ನಿಮ್ಮ ಚಾನಲ್ ನೀವು ನಡೆಸ್ಬೋದು. ಅದಕ್ಕೋಸ್ಕರ ಹೇಳ್ತೀನಿ, ಯಾರೆಲ್ಲ ಯೂಟ್ಯೂಬರ್ಸ್ ಆಗಬೇಕಂತ ಇದ್ದೀರಾ ಬನ್ನಿ, ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ಎಲ್ಲ ನಮ್ಮ ಕನ್ನಡ ನೀವು ಯೂಟ್ಯೂಬರ್ಸ್ ಯಾರೆಲ್ಲ ಈ ಒಂದು ವಿಡಿಯೋ ನೋಡಿ ಯೂಟ್ಯೂಬರ್ಸ್ ಆಗ್ಬೇಕಂತ ಬರ್ತಾಯಿದ್ದೀರಾ, ಎಲ್ಲರಿಗೆ ಆಲ್ ದ ಬೆಸ್ಟ್. ಎನಿ ಟೈಮ್ ಈ ಕನ್ನಡ ಟೆಕ್ ಕಿಡ್ಸ್ ನಿಮ್ಮ ಯೂಟ್ಯೂಬರ್ ನಿಮ್ಮ ಹಿಂದೆ ಇರ್ತೀನಿ. ಯೂಟ್ಯೂಬರ್ಸ್ ಅಲ್ಲ, ನಿಮ್ಮ ಫ್ಯಾಮ್ಲಿ ಒಬ್ಬ ಮೆಂಬರಾಗಿ ನಾನು ನಿಮ್ಮ ಹಿಂದೆ ಇದ್ದೇ ಇರ್ತೀನಿ, ಬೆನ್ನೆಲುಬಾಗಿ ಸಪೋರ್ಟಾಗಿ. ಆದರೆ ಬಟ್ ಎಲ್ಲರಿಗೆ ಹೇಳ್ತಿದ್ದೀನಿ, ಯಾವುದೇ ಕಾರಣಕ್ಕೂ ಯೂಟ್ಯೂಬ್ನಲ್ಲಿ ನೀವು ಇಟ್ಟಂಥ ಗೋಲ್ಗೆ ರಿಚ್ ಆಗೋವರೆಗೂ ನೀವು ಎಷ್ಟೇ ಕಷ್ಟ ಆಗಲಿ, ಎಷ್ಟೇ ಮೂಲ ಬರಲಿ, ಆದ್ರೆ ಬಟ್ ಅದನ್ನ ರಿಚ್ ಆಗಲೇಬೇಕು. ಅದನ್ನ ಮಧ್ಯದಲ್ಲಿ ಬಿಡೋಕ್ಕೋಗ್ಬೇಡಿ. ಎಕ್ಸಾಂಪಲ್ ಅಂದ್ಬಿಟ್ಟು ಒಂದು ಗುಲಾಬಿ ಹೂವು ಇರುತ್ತೆ, ಆ ಹೂವಿಗೆ ಎಷ್ಟೋ ಮೂಲ ಇರುತ್ತೆ. ಆ ಜಸ್ಟ್ ನೀವು ಆ ಗುಲಾಬಿ ಹೋಗಿ ಹರ್ಕೊಂಡು ಬರೋದಕ್ಕೆ ಆಗಲ್ಲ. ಡೈರೆಕ್ಟಾಗಿ ಕೈ ಹಾಕಿದ್ರೆ ಆ ಮುಳ್ಳು ಅನ್ನೋದು ಚುಚ್ಚುತ್ತೆ. ಅದೇ ರೀತಿ ಕೂಡ ಯೂಟ್ಯೂಬ್ ಅನ್ನೋದು ಒಂದು ಮುಳ್ಳಿನ ಹಾದಿ. ಆ ಹಾದಿ ಮೇಲೆ ನಡೀತಾ ಹೋಗ್ಬೇಕು. ಆದರೆ ಬಿಟ್ಟು ಎಷ್ಟು ಮುಳ್ಳು ಚುಚ್ಚುತ್ತೆ ಅಂದರೆ ಆ ಗೋಲ್ಗೆ ರಿಚ್ ಆಗೋವರೆಗೂ ಮಾತ್ರ ಆ ಮುಳ್ಳು ಚುಚ್ಚುತ್ತೆ. ಆ ಗೋಲ್ಗೆ ರಿಚ್ ಆದ ತಕ್ಷಣ ಆ ಮುಳ್ಳು ಅನ್ನೋದು ರಿಮೂವ್ ಆಗುತ್ತೆ. ಅದೇ ರೀತಿ ನಿಮ್ಮ ಲೈಫು ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ಪ್ರತಿಯೊಬ್ಬರು ಕೂಡ ಬನ್ನಿ, ಆದಷ್ಟು ಬೇಗ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಬೆಳೀಲಿ, ಎಲ್ಲರಿಗೆ ಸಪೋರ್ಟ್ ಆಗಲಿ. ನಾವೆಲ್ಲ ಯೂಟ್ಯೂಬರ್ಸ್ ಆಗ್ಬೇಕಂತೇನು ಬಂದಿಲ್ಲ, ಏನೋ ಒಂದು ಕನಸು ಹಿಂಗೋ ಬಂದು ಯೂಟ್ಯೂಬರ್ಸ್ ಆದ್ವಿ. ನಾವೆಲ್ಲ ಯಾವ ಒಂದು ಲೆಕ್ಕ ಇಷ್ಟು ಯೂಟ್ಯೂಬರ್ಸ್, ಇದಕ್ಕಿಂತ ದೊಡ್ಡದಾದ ಯೂಟ್ಯೂಬರ್ಸ್ ಇದ್ದಾರೆ ಅಂತ ಏನೋ ತುಂಬ ಸಿಂಪಲ್. ನಾನು ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡುತ್ತೆ ಅಂತ ಇವತ್ತೊಂದು ಮುಗಿಸ್ತೀನಿ. ಇವತ್ತೊಂದು ಮುಗಿಸೋಕ್ಕಿಂತ ಮುಂಚೆ ಪ್ರತಿಯೊಬ್ಬ ಗಂಟೆ ಎಕ್ಸ್ಪ್ಲೇನ್ ಆಗ್ತೀನಿ. ಈ ಒಂದು ನಿಮ್ಮ ಫ್ರೆಂಡ್ಸ್ ಆಗಿರೋದು, ನಿಮ್ಮ ಲೈಫ್ ಲಾಂಗ್ ಅಂದರೆ ನಿಮ್ಮ ಯೂಟ್ಯೂಬರ್ಸ್, ನಿಮ್ಮ ದೋಸ್ತರು ಯಾರೆಲ್ಲ ಯೂಟ್ಯೂಬರ್ಸ್ ಆಗುತ್ತಾರೆ ಅವ್ರಿಗೆಲ್ಲರಿಗೂ ಶೇರ್ ಮಾಡಿ, ನಿಮ್ಮ ಸ್ಟೋರಿಯಲ್ಲಿ ಕೂಡ ಹಾಕೊಳ್ಳಿ, ಅವ್ರಿಗೆ ಕೂಡ ಎಲ್ಲರಿಗೆ ಗೊತ್ತಾಗಲಿ ಅಂತ ಇವತ್ತೊಂದು ಮುಗಿಸ್ತೀನಿ. ಪ್ರತಿಯೊಬ್ಬ ಕನ್ನಡ ಟೆಕ್ ಕಿಡ್ಸ್ ಮೆಂಬರ್ಸ್ ಎಲ್ಲ ಕೂಡ ಜೀವನದ ಮಾತ್ರ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಎಲ್ಲರಿಗೆ ಬಾಯ್.